I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that. Spitting slow, spitting fast. I could roast, I could gas. Think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior. Inferior, you know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains at last, and to believe in what you got, it was built to last, yeah. Now that I've been put through hell, I never got anyone's help. I had to do it all myself. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Gonna learn the consequence of being incompetent. Mental health is confidence, dreams and some modestness. I'm not here to say that GCM ನಮ್ಮ ಮಲ್ಲೇಶ್ವರಂ ಕ್ಷೇತ್ರದ ಶಾಸಕರಾಗಿರುವಂತಹ ಅಶ್ವಥ್ ನಾರಾಯಣ ಅವರು, ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ನಮ್ಮ ಒಂದು ಬಿಸಿ ಶೆಡ್ಯೂಲ್ ನಲ್ಲೂ ಕೂಡ ಬಿಡುವು ಮಾಡಿಕೊಂಡು ನಮ್ಮ ಆಫೀಸ್ಗೆ ಬಂದಿದ್ದಾರೆ. ಈ ಒಂದು ಥಾಟ್ ಏನು, ನಾವು ಒಂದು ಮಲ್ಲೇಶ್ವರಂ ಅಲ್ಲಿ ಆಫೀಸ್ ಮಾಡ್ತೀವಿ ಅಂದಾಗ ನಾವು ಮೊದಲು ಹೋಗಿದ್ದೆ ಅಶ್ವಥ್ ನಾರಾಯಣ ಸರ್ ಅವ್ರ ಮನೆಗೆ. ಸೊ ಇಟ್ ವಾಸ್ ಅ ವೆರಿ ಒಂದು ಕೋಆರ್ಡಿನೇಷನ್ ಅಂತ ಹೋಗಿದ್ದು. ಬಿಕಾಸ್ ಅಫ್ಕೋರ್ಸ್ ನಾವು ಯಾವ ಏರಿಯಾದಲ್ಲಿ ಕೆಲಸ ಮಾಡ್ತೀವಿ ಆ ಏರಿಯಾದ ಶಾಸಕರ ಕೃಪಾ ಕಟಾಕ್ಷ ಜಾಸ್ತಿ ಇರಬೇಕಾಗುತ್ತೆ. ಸೊ ಹಾಗಾಗಿ ಒಂದು ಸೌಹಾರ್ದಯುತ ಭೇಟಿಗೆ ಹೋಗಿದ್ವಿ. ಸೊ ಅವತ್ತೇ ಅವರು ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ರು, ನೀವು ಮಾಡಿ, ಬಿಕಾಸ್ ಇಟ್ಸ್ ಅ ವೆರಿ ವಂಡರ್ಫುಲ್ ಏರಿಯಾ ಟು ಬಿಗಿನ್ ವಿತ್. ಯಾಕೆಂದ್ರೆ ಇದು ಕಮರ್ಷಿಯಲ್ ಏರಿಯಾ, ದಿ ಸೇಮ್ ಟೈಮ್ ಸಾಕಷ್ಟು ದೇವಸ್ಥಾನಗಳು ಇರುವಂತಹ ಒಂದು ಏರಿಯಾ, ಆಮೇಲೆ ಒಂದು ಪಾಸಿಟಿವ್ ವೈಬ್ ಇರುವಂತಹ ಏರಿಯಾ. ಹಾಗಾಗಿ ಪಾಸಿಟಿವ್ ವೈಬ್ ಅಲ್ಲಿ ಅವರು MLA ಆಗಿ DCM ಎತ್ತರಕ್ಕೆ ಬೆಳೆದ್ರು. ಸೊ ಹಾಗಾಗಿ ಡೆಫಿನೆಟ್ಲಿ ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ಒಂದು ಪಾಸಿಟಿವ್ ವೈಬ್ ಇದೆ. ಆ ವೈಬ್ ನಮಗೂ ಕೂಡ ಪಾಸ್ ಆಗಿದೆ. ಯಾಕೆ ಅಂತಂದ್ರೆ ತಾವೇ ನೋಡ್ಬಹುದು, ನಮ್ಮ ಆಫೀಸ್ಗೆ ಎಂಟ್ರಿ ಕೊಟ್ಟಂತ ಪ್ರತಿಯೊಬ್ಬ ಪರ್ಸನ್ ಒಳಗಡೆ ಬಂದ ತಕ್ಷಣ ಹೇಳೋ ಮೊಟ್ಟ ಮೊದಲನೇ ಪದ ತುಂಬಾ ಪಾಸಿಟಿವಿಟಿ ಇದೆ ಅಂತ. ಸೊ ಎಲ್ಲ ದೇವ್ರ ಚಿತ್ರ ಇರುತ್ತೆ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕರು ಯಾರಿದ್ದಾರೆ ಅವರು ಒಂಥರ ಇಡೀ ಕ್ಷೇತ್ರದ ಒಂದು ಯಜಮಾನ ಅನ್ನೋ ಪದ ಬಳಸೋದು ಸೂಕ್ತ ಆಗಲಿಕ್ಕಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಬಟ್ ಒಂದು ಟೇಕ್ ಕೇರ್ ಮಾಡುವಂತಹ ಪರ್ಸನ್. ಸೊ ಆ ಪಾಸಿಟಿವ್ ವೈಬ್ ಹಂಗೆ ಎಲ್ಲರಿಗೂ ಸ್ಪ್ರೆಡ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಸೊ ಹಂಗಾಗಿ ಇತ್ತೀಚಿನ ರಾಜಕೀಯಕ್ಕೆ ಅವರು ಕೂಡ ತಮ್ಮನ್ನು ತಾವು ಒಗ್ಗಿಸ್ಕೊಂಡಿದ್ದಾರೆ. ಆ ಮೂಲಕ ಅವರು ತಮ್ಮ ಒಂದು ಹೆಸರನ್ನ ಕರ್ನಾಟಕದಲ್ಲಿ ಈಗಾಗಲೇ ಛಾಪು ಹೊತ್ತಿದ್ದಾರೆ. ಸರ್, ಥ್ಯಾಂಕ್ ಯು ವೆರಿ ಮಚ್. ತಾವು ಇಷ್ಟೊತ್ತು ಮುಂದಿನ ದಿನಗಳಲ್ಲೂ ಕೂಡ ಅವಾಗ ಬರ್ತಾ ಇರಿ. ಬಿಕಾಸ್ ದಿಸ್ ಈಸ್ ನಾಟ್ ಅ ನ್ಯೂಸ್ ಚಾನೆಲ್, ದಿಸ್ ಈಸ್ ಯುವರ್ ಹೋಮ್. ಬಿಕಾಸ್ ನಿಮ್ಮ ಏರಿಯಾ ಇದು. ಸೊ ಅವಾಗ ಬರ್ತಾ ಇರಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಈ ಸಂದರ್ಭದಲ್ಲಿ ಅಶ್ವಥ್ ನಾರಾಯಣ್ ಸರ್ ಅವರಿಗೆ ಸಣ್ಣ ಸನ್ಮಾನ. ಅದಕ್ಕಿಂತ ಮುಂಚೆ ಸರ್ ಒಂದೆರಡು ಮಾತು. ಆತ್ಮೀಯರೇ, ಏನೊಂದು ನಮ್ಮ ಗ್ಯಾರಂಟಿ ನ್ಯೂಸ್ ಚಾನೆಲಿನ ಇಡೀ ತಂಡಕ್ಕೆ, ಇಡೀ ಟೀಮ್ಗೆ ಮೊದಲನೇದಾಗಿ ನಾನು ಹೃದಯಪೂರ್ವಕವಾಗಿ ತಮಗೆಲ್ಲ ಶುಭಾಶಯಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ನಿಮ್ಮ ಟೀಮ್ ಕ್ಯಾಪ್ಟನ್ ರಾಧಾ ಹಿರೇಗೌಡರು ನಮ್ಗೆಲ್ಲ ಹಳೆ ಪರಿಚಯ, ನಮ್ಮ ಮುಂಚಿನಿಂದನೂ ಬಹಳ ಡ್ರಿಲ್ ಮಾಡಿದ್ರು. ಅವ್ರು ಯಾವಾಗಲೇ
ನ್ಯೂಸ್ ಅಲ್ಲಿ ನಮಗೆ ನ್ಯೂಸ್ ಚಾನಲ್ ಅಲ್ಲಿ ಇಂಟರ್ವ್ಯೂ ತಗೊಳ್ತಾ ಅಥವಾ ಪ್ಯಾನಲ್ ಡಿಸ್ಕಷನ್ ಮಾಡ್ತಾ ಬಹಳ ಟಫ್ ಆಗಿರೋರು, ಬಹಳ ಟಫ್ ಆಗಿ ನಮ್ಮೆಲ್ಲ ಸ್ಕ್ರೂಟಿನಿ ಮಾಡೋರು. ಸೊ ಇವತ್ತು ಸ್ವತಃ ಒಂದು ನಾಯಕತ್ವವನ್ನು ಹೊತ್ತು ಒಂದು ಒಳ್ಳೆ ತಂಡವನ್ನ ಇವತ್ತು ಗ್ಯಾರಂಟಿ ನ್ಯೂಸ್ ಚಾನೆಲ್ ಅನ್ನ ಪ್ರಾರಂಭ ಮಾಡಿರುವಂಥದ್ದು ನಿಜಕ್ಕೂ ಹೆಮ್ಮೆ. ನಮ್ಮ ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಯಾವುದೂ ನಾವು ಹೇಳ್ತೀವಿ. ಸೊ ಈ 4ನೇ ಅಂಗ ಕೆಲಸ ಮಾಡಬೇಕು ಅಂದ್ರೆ ನಿಮ್ದೇ ಫ್ರೇಮ್ವರ್ಕ್, ನಿಮ್ದೇ ರೆಗ್ಯುಲೇಷನ್, ನಿಮ್ದೇ ರೂಲ್ಸ್. ಹಾಗಾಗಿ ದೊಡ್ಡ ಜವಾಬ್ದಾರಿ. ನೀವೇ ಸಂಪನ್ಮೂಲ ಕ್ರೋಢೀಕರಿಸ್ಕೋಬೇಕು, ನೀವೇ ನ್ಯೂಸ್ ಅನ್ನು ಇಟ್ಕೋಬೇಕು, ಎಲ್ಲ ನೀವೇ ಜನರೇಟ್ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ನಿಮ್ಮಲ್ಲಿ ದೊಡ್ಡ ಜವಾಬ್ದಾರಿ ಇರುವಂತದ್ದು. ನ್ಯಾಯ ಸಿಗ್ಬೇಕಂದ್ರೆ ನಿಮ್ಮ ಪಾತ್ರ ಬಹಳ ದೊಡ್ಡದಾಗಿರುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನ ಇವತ್ತು ತಾವು ಮಾಡುವಂತ ಪ್ರಯತ್ನಕ್ಕೆ ನಾನು ಹೃದಯಪೂರ್ವಕವಾಗಿ ರಾಧಾ ಹಿರೇಗೌಡರು ಬಹಳ ಒಳ್ಳೆ ಮಾತನ್ನು ಹೇಳಿದ್ರು. ನಾವು ರಾಜಕೀಯ ಜೀವನದಲ್ಲಿ ಸಾಫ್ಟ್ ಆಗಿ ಸ್ಟಾರ್ಟ್ ಆಗಿ ರೂಢಿಸ್ಕೊಂಡ್ರು ಅಂತ ಹೇಳಿದ್ರು. ಹಾಗಾಗಿ ಅದು ಎಷ್ಟು ಒಪ್ಕೊಳ್ತಾರೋ ಗೊತ್ತಿಲ್ಲ. ಸೊ ಯಾವಾಗಲೂ ಸೊ ಈ ಪ್ರಯಾಣ ಇದ್ದಿದ್ದೆ. ಸೊ ಇಂಟ್ರೆಸ್ಟಿಂಗ್ ಆಗಿದೆ, ಚಾಲೆಂಜಸ್ ಇರಬೇಕು. ಸೊ ನಿಮ್ ಟೀಮ್ ಮೇಲೆ ಇಡೀ ಟೀಮ್ ಆಗಿ ನೋಡ್ತಾ ಇದ್ದಾರೆ ರಾಧಾ ಹಿರೇಗೌಡರು. ಟೀಮ್ ಕಲ್ಚರ್ ಇದೆ. ಸೊ ಪ್ರತಿಯೊಬ್ರು ಒಂದು ಟೀಮ್ ಆಗಿ ತಾವೆಲ್ಲ ಕೆಲಸ ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ. ಯಶಸ್ವಿ ಆಗ್ಲಿ. ನಿಮ್ಮ ಯಶಸ್ವಿನೇ ನಮ್ಮ ಸಮಾಜದ ಯಶಸ್ವಿ. ಸೊ ನಿಮ್ಮ ಯಶಸ್ವಿ ಆಗ್ಲಿಕ್ಕ ಮನಸ್ಪೂರ್ವಕವಾಗಿ, ಹೃದಯಪೂರ್ವಕವಾಗಿ ನಮ್ಗೆ ಶುಭಾಶಯ ಕೋರಿ ನೀವೇ ನಂಬರ್ 1 ಚಾನಲ್ ಆಗಿ ನಂಬರ್ 1 ನೀವು ಹೋಗ್ಬೇಕು. ಇವತ್ತೆಲ್ಲ ಇದ್ದೀರಾ, ಮತ್ತೊಮ್ಮೆ ಒಳ್ಳೇದು. ಸೊ ಇಟ್ಸ್ ಎ ಗ್ರೇಟ್ ಆಪರ್ಚುನಿಟಿ. ಇಡೀ ದೇಶದಲ್ಲಿ ಏನೇ ಬದಲಾವಣೆ ನಾವು ಪ್ರಜಾಪ್ರಭುತ್ವದಲ್ಲಿ ಕಂಡಿದ್ರೆ ಇಟ್ ಇಸ್ ಬಿಕಾಸ್ ಆಫ್ ಮೀಡಿಯಾ. ಮೀಡಿಯಾ ಇಲ್ಲದ್ರೆ ಚೇಂಜಸ್ ಇಡೀ ದೇಶದಲ್ಲಿ ಒಂದೇ ಪಕ್ಷ ಇರೋದು. ಸೊ ಹಾಗಾಗಿ ಏನೇ ಬದಲಾವಣೆ ಸಮಾಜದಲ್ಲಿ ಕಂಡು ಎಲ್ಲ ಪ್ರತಿಯೊಬ್ಬ ಕೊನೆ ವ್ಯಕ್ತಿಗೂ ನ್ಯಾಯ ಸಿಗ್ತಿದೆ ಅಂದ್ರೆ ಬಿಕಾಸ್ ಆಫ್ ಮೀಡಿಯಾ ವೆರಿ ಬಿಗ್ ರೋಲ್. ಸೊ ಹಾಗಾಗಿ ಈ ಜಾಗೃತಿಯನ್ನು ಕೊಡ್ತಾ ಇದ್ದೀರಾ. ಇನ್ನ ಹೆಚ್ಚಾಗಿ ನೀವೇ ಡಿಫ್ರೆಂಟ್ ಲೆವೆಲ್ ಬೆಂಚ್ ಮಾರ್ಕಿಂಗ್ ಮಾಡಿ ಶಿವಸ್ವಾಮಿ ನೀವೆಲ್ಲ ರಾಧವರೇ, ನೀವೆಲ್ಲ ಸತೀಶ್ ಅವರೇ ಡಿಫ್ರೆಂಟ್ ಲೆವೆಲ್ ಆಫ್ ಬೆಂಚ್ ಮಾರ್ಕಿಂಗ್ ಮಾಡಿ ಒಂದು ಹೊಸ ತಾಲೂಕನ್ನು, ಬೆಂಗಳೂರಲ್ಲಿ ಹೊಸ ತಾಲೂಕು, ದೇಶದಲ್ಲಿ ಬೆಂಗಳೂರು ಇನ್ನೋವೇಷನ್. ಏನೇ ಹೊಸತನ ಇಡೀ ದೇಶದಲ್ಲಿ ಕಾಣಬೇಕಂದ್ರೆ, ಏನೇ ಭರವಸೆ ದೇಶ ಕಂಡಿದೆ ಅಂದ್ರೆ ಬಿಕಾಸ್ ಆಫ್ ಬೆಂಗಳೂರು, ಕರ್ನಾಟಕ. ಹಾಗಾಗಿ ಈ ದಿಕ್ಕಲ್ಲಿ ತಾವು ಮುಂದೆ ಸಾಗಿ ಗ್ಯಾರಂಟಿಯಾಗಿ ಬೆಳೆದು, ಗ್ಯಾರಂಟಿಯಾಗಿ ನ್ಯೂಸು, ಗ್ಯಾರಂಟಿಯಾಗಿ ಬೆಳವಣಿಗೆ ಆಗಿ ನಿಮ್ಮ ಚಾನಲ್ ಬೆಳೀಲಿ ಅಂತ ಮತ್ತೊಮ್ಮೆ ನಿಮ್ಮ ಹೆಚ್ಚಿನ ಸಮಯ ತಗೊಂಡು ತಮ್ಮ ಬಿಡುವಿಲ್ಲದ ಸಮಯದಲ್ಲಿ ಇಡೀ ತಂಡದ ಜೊತೆಯಲ್ಲಿ ಇವತ್ತು ಸಮಯ ಕಳೆಯುತ್ತದಾಗಿದೆ. ಹಾಗಾಗಿ ನನಗೆ ನೀವು ಕೊಟ್ಟಂತ ಈ ಗೌರವ ನಿಜಕ್ಕೂ ನಾನು ಯಾವಾಗ ನೆನೆಸ್ಕೊತೀನಿ. ಮತ್ತೊಮ್ಮೆ ನಿಮ್ಗೆಲ್ಲ ಹೃದಯಪೂರ್ವಕವಾಗಿ ಶುಭಾಶಯ.